ಗಣತಿದಾರನ ಮೇಲೆ ಮುಸ್ಲಿಂ ಕುಟುಂಬ ದೌರ್ಜನ್ಯ ಎಸಗಿದೆ. ಆರ್ಆರ್ ನಂಬರ್ ಹಾಗೂ ರೇಷನ್ ಕಾರ್ಡ್ ಬಗ್ಗೆ ಕೇಳಿದ್ದಕ್ಕೆ ಗರಂ ಆಗಿದೆ ಈ ಒಂದು ಕುಟುಂಬ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಗಂಜಾಂನಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಸಮೀಕ್ಷೆಯ ಘೋಷಣಾ ಪತ್ರ ಹರಿದು ದಬ್ಬಾಳಿಕೆಯನ್ನ ಮಾಡಲಾಗಿದೆ. ಗಣತಿದಾರನ ಮೇಲೆ ಮುಸ್ಲಿಂ ಕುಟುಂಬ ದೌರ್ಜನ್ಯ ಎಸಗಿದೆ. ಆರ್ಆರ್ ನಂಬರ್ ರೇಷನ್ ಕಾರ್ಡ್ ಬಗ್ಗೆ ಕೇಳಿದ್ದಕ್ಕೆ ಗರಂ ಆಗಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಗಂಜಾಂನಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಸಮೀಕ್ಷೆಯ ಘೋಷಣಾ ಪತ್ರ ಹರಿದು ದಬ್ಬಾಳಿಕೆ ಮಾಡಿದ್ದಾರೆ. ಇನ್ನು ಸ್ಥಳಕ್ಕೆ ಬಂದ ಮೇಲ್ವಿಚಾರಕನಿಗೂ ಕುಟುಂಬಸ್ಥರು ಆವಾಜ್ ಹಾಕಿದ್ದಾರೆ. ಸರ್ಕಾರದ ಗೊಂದಲದ ಪ್ರಶ್ನೆಗಳಿರೋ ಮಾಹಿತಿಗೆ ಕುಟುಂಬ ರೊಚ್ಚಿಗೆದ್ದಿರುವಂಥದ್ದು. ನಮಗೆ ಭದ್ರತೆ ಬೇಕು ಅಂತಿದ್ದಾರೆ ಗಣತಿದಾರರು. ಈ ಬಗ್ಗೆ ನಿನ್ನೆ ಕೂಡ ಸುರೇಶ್ ಕುಮಾರ್ ಅವರು ಒಂದು ಮನವಿಯನ್ನ ಮಾಡಿರ್ತಾರೆ. ಅಂದ್ರೆ ಯಾರೇ ನಿಮ್ಮ ಮನೆ ಬಾಗಿಲಿಗೆ ಸಿಬ್ಬಂದಿಗಳು ಗಣತಿದಾರರು ಬಂದ್ರೆ ಅವರಿಗೆ ಅವಮಾನ ಮಾಡಬೇಡಿ, ಅವರು ಕೇಳುವಂತಹ ಪ್ರಶ್ನೆಗಳಿಗೆ ಸಹಕರಿಸಿ. ಅಕಸ್ಮಾತ್ ನಿಮ್ಗೆ ಏನಾದ್ರೂ ವೈಯಕ್ತಿಕ ಮಾಹಿತಿಯನ್ನ ನೀಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ತಾಳ್ಮೆಯಿಂದಲೇ ನಿರಾಕರಿಸಿ, ಆದ್ರೆ ಯಾವುದೇ ಕಾರಣಕ್ಕೂ ಅವರ ಮೇಲೆ ಅವರಿಗೆ ಅವಮಾನ ಮಾಡಬೇಡಿ ಎನ್ನುವುದಾಗಿ ಮನವಿಯನ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಮತ್ತೊಂದು ಘಟನೆ ನಡೆದಿರುವಂಥದ್ದು. ಗಣತಿದಾರನ ಮೇಲೆ ಮುಸ್ಲಿಂ ಕುಟುಂಬ ದೌರ್ಜನ್ಯ ಎಸಗಿದೆ. ಆರ್ಆರ್ ನಂಬರ್ ಹಾಗೂ ರೇಷನ್ ಕಾರ್ಡ್ ಬಗ್ಗೆ ಕೇಳಿದ್ದಕ್ಕೆ ಗರಂ ಆಗಿದೆ ಈ ಕುಟುಂಬ. ಯಾರು ಬಂದಿದ್ದು ಅವ್ರನ್ನೇ ಕೇಳಿಬೇಕಾರೆ ಐಡಿ ಕಾರ್ಡ್ ಕೊಡಿ, ನಾನು ಅಲ್ಗಂಡ್ ಕೊಡಲ್ಲ ಅಂದ್ರು. ಅವರು ತೋರಿಸ್ತಿ ಸರ್ ಮೊಬೈಲ್ ಅಲ್ಲಿ ಅಂದ್ರು. ನನಗೆ ಮೊಬೈಲ್ ಅಲ್ಲಿ ಬೇಡ, ನೀವು ಅದು ತೋರಿಸಿ ನಂದೋಗಿದೆ ಅಂದ್ಬಿಟ್ಟು ನಾನು ಮನೇಲಿಟ್ಟು ಬಂದಿದ್ದೀನಿ ಸರ್, ನಾನು ಮೊಬೈಲ್ ತೋರಿಸ್ತೀನಿ ಕೊಡಿ ಸರ್ ಅಂದ್ರೆ ಕೊಟ್ಬಿಡಿ ಸರ್. ಆಯ್ತು ಏನು ಬೇಡಿ ರಗಳೆ ಕೊಟ್ಬಿಡಿ ಸರ್ ಅಂದ್ರೆ ಇವ್ರು ಕೊಡಲ್ಲ, ಹೋಗ್ರಿ ಅದೇನ್ ಮಾಡ್ತೀರಿ ಅಂತ ಅಂದ್ರು. ಅದಕ್ಕೆ ಅವರು ಹೋದ್ರು. ನನ್ ಮೇಲೆ ಜಗಳ ಮಾಡ್ತಾರೆ ಅವ್ರು ಅಂದ್ಬಿಟ್ಟು ಅವ್ರು ಹೋದ್ರು ಸರ್. ನಾನ್ ಕೇಳೋದಲ್ದೆ ನೀವ್ ಏನು ಸಹ ಬಂದು ಕೇಳಿದಾರೆ. ಆದ್ರೂ ಸಹ ಅವ್ರಿಗೂ ಇವ್ರು ನಮ್ ಡಾಕ್ಯುಮೆಂಟ್ಸ್ ಕಿತ್ಕೊಂಡಿರೋದು ಕೊಡ್ಲಿಲ್ಲ. ಈಗೇನ್ ಡಾಕ್ಯುಮೆಂಟ್ಸ್ ಕಿತ್ಕೊಂಡಿದಾರ ಸರ್? ಡಾಕ್ಯುಮೆಂಟ್ಸ್ ಏನ್ ಕಿತ್ಕೊಂಡಿದ್ರು ಸರ್? ನಮ್ಮ ಕೆಲವು ಬಾಡಿಗೆ ಮನೆ ಮತ್ತೆ ಖಾಲಿ ಮನೆದು ಕೆಲವು ಫಾರಂ ಕೊಟ್ಟಿದ್ರು, ಅದನ್ನ ಜೆರಾಕ್ಸ್ ಮಾಡಿ ಕಿತ್ಕೊಂಡಿದೆ, ಅದನ್ನ ಕಿತ್ಕೊಂಡಿದ್ದಾರೆ. ನಾನು ಆರ್ಆರ್ ನಂಬರ್ ಕೇಳಕ್ ಹೋದಾಗ ಕೆಲವು ಡಾಕ್ಯುಮೆಂಟ್ಸ್ ಗಳನ್ನ ಕಿತ್ಕೊಂಡಿದ್ದಾರೆ. ಅವ್ರ ಆರ್ಆರ್ ನಂಬರ್ ಕೊಡದಿಲ್ಲ ಅಂದ್ರೆ ನಾನು ವಾಪಸ್ ಬರ್ತಾ ಇದ್ದೆ. ಮತ್ತೆ ನನ್ನ ಮಾಡಿರುವಂತ ದೃಢೀಕರಣ ಪತ್ರವನ್ನ ಕೊಡಿ ಎಂಬುದಾಗಿ ಅದನ್ನ ಹರಿದಾಕಿದ್ದಾರೆ. ಮತ್ತೆ VA ಅವರು ಸಹ ಬಂದಿದ್ರು, ಅವ್ರನ್ನು ಕರ್ಕ ಬಂದೆ. ಅವ್ರಿಗೂ ಮೇಲೆ ಗಲಾಟೆ ಮಾಡಿ ನಾವು ಕೊಡೋದಿಲ್ಲ, ನೀವು VA ಅವ್ರನ್ನು ID ತೋರಿಸಿ ಯಾರು ನೀವು ಹಂಗೆ ಹಿಂಗೆ ಅಂತ ಅವ್ರ ಮೇಲೆ ಗಲಾಟೆ ಮಾಡಿದ್ರು. ಅಷ್ಟೇ ಸರ್, ಇನ್ನೇನಿಲ್ಲ. ನಾನು ಮಾಡಿದಾಗ ಅವ್ರಿಗೆ ಇದ್ರು ಸರ್, ಅವರೇ ಮಾಹಿತಿ ಹೇಳಿದ್ದು ಆ ಕಡೆ ಅವ್ರನ್ನ. ಎಸ್, ಇದೇನು ಮೊದಲೇನಲ್ಲ. ಯಾಕಂದರೆ ಈ ಹಿಂದೆಯೂ ಕೂಡ ಗಣತಿದಾರರ ಮೇಲೆ ಸಾಕಷ್ಟು ಈ ರೀತಿ ದೌರ್ಜನ್ಯಗಳು ಕಂಡು ಬಂದಿತ್ತು. ಅಂದರೆ ಸೆಪ್ಟೆಂಬರ್ 22ರಿಂದ ಯಾವಾಗ ರಾಜ್ಯದಲ್ಲಿ ಸಮೀಕ್ಷೆ ಆರಂಭವಾಯಿತು ಆಗ ಈ ರೀತಿಯ ಪ್ರಕರಣಗಳು ಘಟನೆಗಳು ನಡೀತಾನೆ ಇವೆ. ಅಂದರೆ ಸಿಬ್ಬಂದಿಗಳು ಮನೆ ಮನೆಗೆ ಬಂದು ಸರ್ವೆ ಕಾರ್ಯದಲ್ಲಿ ತೊಡಗಿದ್ದಾಗ ಕುಟುಂಬಸ್ಥರು ಸರಿಯಾಗಿ ಸಹಕರಿಸೋದಿಲ್ಲ, ಈ ರೀತಿ ಆಗ್ತಾನೆ ಬಂದಿತ್ತು. ಹೀಗಾಗಿ ಸಚಿವರು ಕೂಡ ಮನವಿಯನ್ನ ಮಾಡಿದ್ರು, ಯಾರೇ ನಿಮ್ಮ ಮನೆ ಬಾಗಿಲಿಗೆ ಗಣತಿದಾರರು ಬಂದರೂ ಕೂಡ ಅವರಿಗೆ ಅವಮಾನ ಮಾಡಬೇಡಿ, ಸಾಧ್ಯವಾದರೆ ಕುಡಿಯೋದಕ್ಕೆ ನೀರು ಕೊಟ್ಟು ಕಳುಹಿಸಿ ಎನ್ನುವುದಾಗಿ ಮನವಿಯನ್ನ ಮಾಡಿದ್ರು. ಆದರೆ ಅದರ ಬೆನ್ನಲ್ಲೇ ಇದೀಗ ಮತ್ತೊಂದು ಘಟನೆ ನಡೆದಿರುವಂಥದ್ದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಗಂಜಾಂನಲ್ಲಿ ಈ ಒಂದು ಘಟನೆ ನಡೆದಿದೆ. ಆರ್ಆರ್ ನಂಬರ್ ಹಾಗೂ ರೇಷನ್ ಕಾರ್ಡ್ ಬಗ್ಗೆ ಕೇಳಿದ್ದಕ್ಕೆ ಗರಂ ಆಗಿದೆ ಈ ಕುಟುಂಬ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ಲಾರಾ ಪ್ರಸನ್ನ. ಇನ್ನು ಈ ರೀತಿಯ ಘಟನೆಗಳು ಹಿಂದೆಯೂ ಕೂಡ ನಡೀತಾ ಬಂದಿತ್ತು. ಮತ್ತೊಮ್ಮೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ಗಂಜಾಂನಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಯಾವ ರೀತಿ ಇವರನ್ನ ಅವಮಾನ ಮಾಡಿದ್ರು ಅಂತ ಕುಟುಂಬಸ್ಥರು? ಸಮೀಕ್ಷೆಗೆ ಬಂದ ಗಣತಿದಾರನ ಮೇಲೆ ಮುಸ್ಲಿಂ ಕುಟುಂಬ ದೌರ್ಜನ್ಯವನ್ನ ಕೂಡ ಹೆಚ್ಚಿರುವಂತ ಘಟನೆ ಕೂಡ ನಡೆದಿರುವಂತದ್ದು. ಏನು ಒಂದು ಗಣತಿ ಸಮೀಕ್ಷೆಯನ್ನ ಘೋಷಣಾ ಪತ್ರವನ್ನ ಅರಿದು ಈಗ ದೌರ್ಜನ್ಯ ದಬ್ಬಾಳಿಕೆಯನ್ನ ಕೂಡ ಮಾಡಿರುವಂತದ್ದು. ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂನಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ಕೂಡ ನಡೆದಿರುವಂತದ್ದು. ಏನು ಗಣತಿದಾರರ ಬಳಿ ದಾಖಲೆಗಳನ್ನ ಕಿತ್ತು ವಾಪಸ್ ಕಳಿಸಿರುವಂತಹ ಮುಸ್ಲಿಂ ಕುಟುಂಬ ಅಂತ ಈಗ ಹೇಳಾಗ್ತಿರುವಂತದ್ದು. ಮನೆ ಬಳಿ ಹೋದಂತಹ ಗಣತಿದಾರನ ಜನಾರ್ದನ್ ಎಂಬುವರಿಗೆ ಅವ್ಯಾಚ್ಯ ಶಬ್ದಗಳಿಂದ ಬಳಸಿ ಏನು ಕುಟುಂಬದ ವ್ಯಕ್ತಿಯಿಂದ ದರ್ಪಕ್ಕೊಳಾಗಿದೆ. ಆ ಮನೆಯಲ್ಲಿ ಆರ್ಆರ್ ನಂಬರ್ ಹಾಗೂ ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿ ಕೇಳಿದ್ದಕ್ಕೆ ಗಣತಿದಾರನ ಮೇಲೆ ಈಗ ಮುಸ್ಲಿಂ ಕುಟುಂಬ ರಂಪಾಟವನ್ನ ಕೂಡ ಮಾಡಿರುವಂತಹ ಘಟನೆ ಕೂಡ ನಡೆದಿರುವಂತದ್ದು. ಗಲಾಟೆಯನ್ನು ಸುದ್ದಿ ತಿಳಿದಂತ ಸ್ಥಳಕ್ಕೆ ಬಂದಂತ ಮೇಲ್ವಿಚಾರಕರು ಸುದ್ದಿಗೂ ಕೂಡ ಅವರು ಸ್ಪಂದಿಸದೆ ಅವಾಜನ್ನ ಕೂಡ ಆಗಿ ವಾಪಸನ್ನ ಕಳಿಸಿದ್ದಾರೆ. ನಂತರ ಸರ್ಕಾರದ ಗೊಂದಲ ಪ್ರಶ್ನೆಗಳಿರುವಂತಹ ಮಾಹಿತಿಯನ್ನ ಈಗ ಕುಟುಂಬ ರೊಚ್ಚಿಗೆದ್ದಿರುವಂತದ್ದು ಅಂತೇಳಿ ಕೂಡ ಕಂಡು ಬಂದಿರುವಂತದ್ದು. ಗಣತಿಗೆ ನಮಗೆ ಭದ್ರತೆ ಬೇಕು ಅಂತ ಹೇಳಿ ಕೂಡ ಗಣತಿದಾರರು ತಮ್ಮ ಮೇಲ್ವಿಚಾರಕರ ಬಳಿ ತಮ್ಮ ಅಳಲನ್ನ ತೋಡ್ಕೊಂಡಿರುವಂತಹ ಘಟನೆ ನಡೆದಿರುವಂತದ್ದು. ಸತ್ಯ ಕೇವಲ ಆರ್ಆರ್ ನಂಬರ್ ಹಾಗೂ ರೇಷನ್ ಕಾರ್ಡ್ ಕೇಳಿದಕ್ಕೆ ಈ ರೀತಿ ಮಾಡಿದ್ರಾ ಹೇಗೆ ಅಂತ?
ಹಾಗೂ ಸರ್ಕಾರಗಳು ಏನೋ ಒಂದಷ್ಟು ಷರತ್ತುಗಳನ್ನ ನಿರ್ವಹಿಸಿದೆ ಮತ್ತು ಅನಗತ್ಯ ಪ್ರಶ್ನೆಗಳನ್ನ ಕೂಡ ಈಗ ದೈನಂದಿನ ವೇಳೆ ಕೂಡ ಬರ್ತಾ ಇರುವಂತದ್ದು. ಇಂಥ ಒಂದು ಆ ಪ್ರಶ್ನೆಗಳಿಗೆ ನಾವೆಲ್ಲ ಉತ್ತರ ಕೊಡಲ್ಲ ಅನ್ನೋ ಒಂದು ಮಾತುಗಳನ್ನ ಕೂಡ ಈಗ ಆ ಗಣತಿದಾರ ಕೂಡ ಏನೋ ಒಂದು ಗಣತಿದಾರರ ಕುಟುಂಬಕ್ಕೆ ಏನು ಉತ್ತರಗಳಿದ್ರು ಆ ವೇಳೆ ಬಂದಂತ ದೃಶ್ಯ ಕೂಡ ಆಗಿದ್ದಂಥದ್ದು. ಓಕೆ, ಥ್ಯಾಂಕ್ ಯು ಲಾರಾ ಪ್ರಸನ್ನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮೊಬೈಲ್ ಬೇಡ, ನೀವು ಅದು ತೋರಿಸಿ ನಂದೋಗಿದೆ ಅಂದ್ಬಿಟ್ಟು ನಾನು ಮನೇಲಿ ಇಟ್ಟು ಬಂದಿದ್ದೀನಿ ಸರ್, ನಾನು ಮೊಬೈಲ್ ತೋರಿಸ್ತೀನಿ ಕೊಡಿ ಸರ್ ಅಂದ್ರೆ ಕೊಟ್ಬಿಡಿ ಸರ್. ಆಯ್ತು, ಏನು ಬೇಡಿ ರಗಳೆ ಕೊಟ್ಬಿಡಿ ಸರ್ ಅಂದ್ರೆ ಇವ್ರು ಕೊಡಲ್ಲ, ಹೋಗ್ರಿ ಅದೇನ್ ಮಾಡ್ತೀರಿ ಅಂತ ಅಂದ್ರು. ಅದಕ್ಕೆ ಅವರು ಹೋದ್ರು, ನನ್ ಮೇಲೆ ಜಗಳ ಮಾಡ್ತಾರೆ ಅವ್ರು ಅಂದ್ಬಿಟ್ಟು ಅವ್ರು ಹೋದ್ರು ಸರ್. ನಾನ್ ಕೇಳೋದಲ್ದೆ ನೀವ್ ಏನು ಸಹ ಬಂದು ಕೇಳಿದಾರೆ, ಆದ್ರೂ ಸಹ ಅವ್ರಿಗೂ ಇವ್ರು ನಮ್ ಡಾಕ್ಯುಮೆಂಟ್ಸ್ ಕಿತ್ಕೊಂಡಿರೋದು ಕೊಡ್ಲಿಲ್ಲ. ಈಗ ಏನ್ ಡಾಕ್ಯುಮೆಂಟ್ಸ್ ಕಿತ್ಕೊಂಡಿದಾರ ಸರ್? ಡಾಕ್ಯುಮೆಂಟ್ಸ್ ಏನ್ ಕಿತ್ಕೊಂಡಿದ್ರು ಸರ್ ನಮ್ಮ ಕೆಲವು ಬಾಡಿಗೆ